ಅಬಕಾರಿ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ರಿಲೀಫ್, ಸತ್ಯಕ್ಕೆ ಸಿಕ್ಕ ಜಯ, ಕಣ್ಣೀರಿಟ್ಟ ಮಾಜಿ ಮುಖ್ಯಮಂತ್ರಿ. ಕೇಜ್ರಿವಾಲ್ ಸಿಕ್ಕ ಹಾಕಿಸುವಂತಹ ಸ್ಕೆಚ್ ಆಗಿತ್ತ. ಇದು ಚದುರಂಗದ ಎರಡನೇ ಸ್ಟೋರಿ. ಕೇಜ್ರಿವಾಲ್ ದೋಷಮುಕ್ತ. सिटिंग चीफ मिनिस्टर को उसके घर से घसीट कर जेल में डाला गया और 6 महीने तक जेल में रखा गया। ये केजरीवाल भ्रष्ट नहीं है, अपनी जिंदगी में ईमानदारी कमाई है और आज ये साबित हो गया। कोर्ट ने कहा है कि केजरीवाल कट्टर ईमानदार है। ಕೇಜ್ರಿವಾಲ್ ಇವತ್ತು ಕಣ್ಣೀರು ಹಾಕಿದ್ದಾರೆ. ಕಣ್ಣೀರು ಹಾಕೋದಕ್ಕೆ ಕಾರಣ ಅವರು ದೋಷಮುಕ್ತರಾಗಿ ಹೊರ ಬಂದಿರುವಂಥದ್ದು ಮಾತ್ರ ಅಲ್ಲ, ತಾನು ಅನುಭವಿಸಿರ್ತಕ್ಕಂತಹ ನೋವಿನ ವಿಚಾರವನ್ನು ನೆನೆದು ಅವರು ಕಣ್ಣೀರು ಹಾಕಿದ್ದಾರೆ. ಮತ್ತು ನನ್ನ ಪ್ರಾಮಾಣಿಕತೆಗೆ ಇವತ್ತು ಕೋರ್ಟ್ ಕೂಡ ಹೌದು, ಕೇಜ್ರಿವಾಲ್ ಪ್ರಾಮಾಣಿಕ ಅನ್ನುವಂಥದ್ದನ್ನು ಹೇಳಿದೆ ಅನ್ನುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಅಬಕಾರಿ ಹಗರಣ ನಡೆದಿತ್ತು ಅಂತ ಹೇಳಿ ದೆಹಲಿಯಲ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅವರು ರಾಜೀನಾಮೆನ ಕೊಡದೇನೆ ಜೈಲಿಗೆ ಹೋದರು. ಜೈಲಲ್ಲಿ 6 ತಿಂಗಳ ಕಾಲ ಇದ್ದರು. ಎಲೆಕ್ಷನ್ನ ಸಂದರ್ಭದಲ್ಲಿ, ಕಳೆದ ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಪ್ರಚಾರ ಮಾಡೋದಕ್ಕೆ ಮಾತ್ರನೇ ಅವರಿಗೆ ಜೈಲಿನಿಂದ ಹೊರಗಡೆ ಕಳಿಸಿ ಪ್ರಚಾರ ಮುಗಿಸಿ ಮತ್ತೆ ಜೈಲಿಗೆ ಹೋಗುವಂತಹ ಸ್ಥಿತಿಯು ಕೂಡ ಅರವಿಂದ್ ಕೇಜ್ರಿವಾಲ್ಗೆ ನಿರ್ಮಾಣ ಆಯಿತು. ಆದರೆ ಇದೇ ಪ್ರಕರಣದಲ್ಲಿ ಈಗ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಯಾಕಂದರೆ ಖುಲಾಸೆಗೊಳಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಹಗರಣ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಖುಲಾಸೆಗೊಳಿಸಿದೆ ದೆಹಲಿಯ ಹೈಕೋರ್ಟ್. ದೆಹಲಿಯ ಹೈಕೋರ್ಟ್ನ ಈ ಮಹತ್ವದ ತೀರ್ಪಿನ ನಂತರ ಆಮ್ ಆದ್ಮಿ ಪಕ್ಷ ಸಹಜವಾಗಿಯೇ ಖುಷಿಯಾಗಿದೆ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಲ್ಲಿ ಖುಷಿ ಬಂದಿದೆ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರಂತೂ ಖುಷಿಯಲ್ಲಿದ್ದಾರೆ. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಅವರು ಈ ಒಂದು ತೀರ್ಪು ಹೊರ ಬಂದ ನಂತರ ತನ್ನ ಕುಟುಂಬ ಸದಸ್ಯರನ್ನು ಅಪ್ಕೊಂಡು ಖುಷಿ ವ್ಯಕ್ತಪಡಿಸಿದರು. ಹಾಗೆಯೇ ಮನೀಶ್ ಸಿಸೋಡಿಯಾ ಅವರನ್ನು ಕೂಡ ಅಪ್ಕೊಂಡು ಆ ಮೂಲಕವಾಗಿ ತಾವು ದೊಡ್ಡ ರಿಲೀಫನ್ನು ಪಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಹೇಳಿದ್ದಾರೆ. ಇಷ್ಟಕ್ಕೂ ಕೇಜ್ರಿವಾಲ್ ಅವರ ವಿರುದ್ಧ ಇದ್ದಂತಹ ಆರೋಪಗಳು ಮತ್ತು ಅವರೀಗ ದೋಷಮುಕ್ತಗೊಂಡಿರ್ತಕ್ಕಂತಹ ಪ್ರಕರಣದ ಬಗ್ಗೆ ನಾವು ಗಮನಿಸಬೇಕು. ಅಬಕಾರಿ ಹಗರಣ ನಡೆದಿತ್ತು ಅಂತ ಹೇಳಿ ಅಬಕಾರಿ ಹಗರಣ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಈಗ ದೋಷಮುಕ್ತರಾಗಿದ್ದಾರೆ, ಖುಲಾಸೆಯಾಗಿದ್ದಾರೆ. ಅವರ ವಿರುದ್ಧದ ಯಾವುದೇ ಪ್ರಕರಣಗಳನ್ನು ಸಾಬೀತುಪಡಿಸುವಲ್ಲಿ ಸಿಬಿಐ ವಿಫಲವಾಗಿದೆ. ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ 23 ಮಂದಿಗೂ ಕೂಡ ಖುಲಾಸೆಯಾಗಿದೆ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಹಾಗೆಯೇ ತೆಲಂಗಾಣದ ಅಂದಿನ ಮುಖ್ಯಮಂತ್ರಿಯ ಪುತ್ರಿ ಕವಿತಾ, ಇವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಜೈಲು ಶಿಕ್ಷೆ ಅನುಭವಿಸಿದ್ದಂತಹ ಕೇಜ್ರಿವಾಲ್, ಸಿಸೋಡಿಯಾ ಇವರೆಲ್ಲರಿಗೂ ಕೂಡ ಈಗ ರಿಲೀಫ್ ಸಿಕ್ಕಿದೆ. ಇವರೆಲ್ಲರೂ ಕೂಡ ಜೈಲಲ್ಲಿದ್ದರು. ಉಪಮುಖ್ಯಮಂತ್ರಿ ಆಗಿದ್ದಂತಹ ಮನೀಶ್ ಸಿಸೋಡಿಯಾ ಅವ್ರನ್ನ ಮೊದಲಿಗೆ ಜೈಲು ಕಳಿಸ್ತಾರೆ, ಹಾಗಾಗಿ ಅವರು ರಾಜೀನಾಮೆ ಕೊಡ್ತಾರೆ. ನಂತರ ಮುಖ್ಯಮಂತ್ರಿ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಜೈಲಿಗೆ ಕಳಿಸ್ತಾರೆ, ಅವರು ಜೈಲಿಗೆ ಹೋಗ್ತಾರೆ. ಆದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲ್ಲ, ಯಾವುದೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿರಲಿಲ್ಲ. ಆದರೆ ಹೊರಗಡೆ ಬಂದ ನಂತರ, ಬೇಲ್ ಮೂಲಕವಾಗಿ ಹೊರಬಂದ ನಂತರ ಅವರು ರಾಜೀನಾಮೆನ ಕೊಟ್ಟರು, ಅತೀಶಿ ಅವರನ್ನ ಮುಖ್ಯಮಂತ್ರಿ ಮಾಡಿದರು. ಕೋರ್ಟ್ ತೀರ್ಪು ಹೊರಬೀಳ್ತಾ ಇದ್ದಂತೆ ಕೇಜ್ರಿವಾಲ್ ಅವರು ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ತಮ್ಮ ಪರಿಸ್ಥಿತಿಯನ್ನು ನೆನಪು ಮಾಡ್ಕೊಂಡಿದ್ದಾರೆ. ಏನೇನು ಆಯಿತು ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ. ಸುಳ್ಳು ಆರೋಪವನ್ನು ಹೊರಿಸಿ ನನ್ನನ್ನು ಜೈಲಿಗೆ ಕಳುಹಿಸಿದ್ರು, ನನ್ನ ವಿರುದ್ಧ ನನ್ನನ್ನು ಜೈಲು ಕಳಿಸ್ಬೇಕು ಅಂತ ಹೇಳಿನೇ ಸುಳ್ಳು ಆರೋಪಗಳನ್ನು ಮಾಡಿದ್ರು ಅನ್ನೋದನ್ನು ಅರವಿಂದ್ ಕೇಜ್ರಿವಾಲ್ ಹೇಳ್ಕೊಂಡ್ರು. ಸತ್ಯಕ್ಕೆ ಯಾವಾಗಿದ್ರೂ ಕೂಡ ಜಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನಮಗಿತ್ತು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ಸಹಜವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋದಾಗ ಟೀಕೆ, ಪ್ರಶ್ನೆಗಳು, ನೈತಿಕತೆಯ ಸವಾಲುಗಳು ಇವೆಲ್ಲವೂ ಕೂಡ ಸಾಲಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮುತ್ತಿಕೊಂಡಿದ್ವು. ಆ ಸಂದರ್ಭದಲ್ಲಿ ಟೀಕೆ, ನೈತಿಕ ಪ್ರಜ್ಞೆ ಎಲ್ಲ ವಿಚಾರಗಳನ್ನು ಬದಿಗಿಟ್ಟುಕೊಂಡು, ಇಲ್ಲ ನಾನು ಇದನ್ನೊಂದು ರಾಜಕೀಯ ಹೋರಾಟವಾಗಿ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಅವರು ರಾಜೀನಾಮೆ ಕೊಡದೆ ಕುಳಿತುಕೊಂಡಿದ್ರು. ನೈತಿಕತೆಯನ್ನು ಅವರು ಬಿಟ್ಟಿದ್ರು ಅಂತ ಹೇಳುವಂಥದ್ದು ಅಲ್ಲಿ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಆಗಿತ್ತು. ಇದೇ ಕಾರಣಕ್ಕಾಗಿ ಇವತ್ತು ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಹಾಗಾದರೆ ಇಲ್ಲಿ ಅಬಕಾರಿ ನೀತಿ ಹಗರಣ ಏನು ಅನ್ನೋದನ್ನು ಗಮನಿಸಬೇಕು. 2021ರಲ್ಲಿ ಕೇಜ್ರಿವಾಲ್ ಸರ್ಕಾರದಿಂದ ಅಬಕಾರಿ ನೀತಿಯೊಂದನ್ನು ಜಾರಿಗೊಳಿಸಲಾಗುತ್ತೆ. ಖಾಸಗಿ ಕಂಪನಿಗಳಿಗೆ ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಅಬಕಾರಿ ನೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದರಲ್ಲಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಕಿಕ್ ಬ್ಯಾಕ್ ಪಡ್ಕೊಂಡಿದೆ, ಅರವಿಂದ್ ಕೇಜ್ರಿವಾಲ್ ಅವರು ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು 2631 ಕೋಟಿ ರೂಪಾಯಿಗಳಷ್ಟು ನಷ್ಟ
ದೆಹಲಿ ಸರ್ಕಾರದ ಬೊಕ್ಕಸಕ್ಕೆ ಆಗಿದೆ ಅಂತ ಹೇಳಿ ಪ್ರತಿಪಕ್ಷಗಳು ಆರೋಪವನ್ನು ಮಾಡಿದ್ವು. ಕೇಜ್ರಿವಾಲ್, ಸಿಸೋಡಿಯಾ ಸೇರಿದಂತೆ 23 ಮಂದಿಯ ವಿರುದ್ಧ ದೂರನ್ನು ದಾಖಲಿಸಲಾಗಿತ್ತು. ಮುಂದುವರೆದಂತಹ ಭಾಗದಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ಸಿಬಿಐ ತನಿಖೆಗೆ ಆದೇಶವನ್ನು ಕೊಡ್ತಾರೆ. ಇದರಿಂದಾಗಿ ಸಾಲಾಗಿ ಅರವಿಂದ್ ಕೇಜ್ರಿವಾಲ್ ಸಂಪುಟದ ಮಂತ್ರಿಗಳೆಲ್ಲರೂ ಕೂಡ ಜೈಲು ಪಾಲಾಗ್ತಾರೆ. 2021ರಲ್ಲಿ ಕೇಜ್ರಿವಾಲ್ ಸರ್ಕಾರದಿಂದ ಬಂದಂತಹ ಅಬಕಾರಿ ನೀತಿ, ಅಂತಿಮವಾಗಿ ಅಲ್ಲಿ ಕೇಜ್ರಿವಾಲ್ ಅವರು ಕೂಡ ಜೈಲು ಪಾಲಾಗ್ತಾರೆ. ಕೇಜ್ರಿವಾಲ್ ಕೂಡ ಜೈಲು ಪಾಲಾದ ನಂತರ ಈ ಪ್ರಕರಣದಲ್ಲಿ ಬಹಳ ರಾಜಕೀಯವಾದಂತಹ ಚರ್ಚೆಗಳು ನಡೆದಿದ್ವು. ಆದರೆ ಈಗ ಅಂತಿಮವಾಗಿ ಅರವಿಂದ್ ಕೇಜ್ರಿವಾಲ್ ದೋಷ ಮುಕ್ತರಾಗಿದ್ದಾರೆ. ಇದರ ನಡುವೆ ಈ ತನಿಖೆಯಲ್ಲಿ ಸಿಬಿಐನಿಂದ ಲೋಪಗಳಾಗಿದ್ದಾವೆ ಅನ್ನೋದನ್ನು ಕೋರ್ಟ್ ಹೇಳಿದೆ. ತೀರ್ಪು ನೀಡುವ ವೇಳೆ ಸಿಬಿಐ ತನಿಖೆ ಬಗ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ, ಚಾಟಿ ಬೀಸಿದೆ. ತನಿಖಾ ಸಂಸ್ಥೆಯ ಬಗ್ಗೆ ಪೂರ್ವ ನಿಯೋಜಿತ ಸಂಚು, ಉದ್ದೇಶಪೂರ್ವಕ ತನಿಖೆ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟ್. ಮತ್ತು ವಿಶೇಷವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖಾಧಿಕಾರಿ ವಿರುದ್ಧ ಇಲಾಖಾ ತನಿಖೆಗೆ ಮತ್ತು ಇಲಾಖಾ ತನಿಖೆ ನಡೆಸಿ ಅಗತ್ಯ ಕ್ರಮಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯಂತ ಲೋಪದೋಷಗಳಾಗಿದ್ದಾವೆ ತನಿಖೆಯ ವೇಳೆ ಅಂತ ಹೇಳಿ ತನಿಖಾ ಸಂಸ್ಥೆಯ ವಿಶ್ವಾಸಾರ್ಹತೆ ಉಳಿಸಲು ಸಿಬಿಐ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಕೋರ್ಟ್ ತನ್ನ ತೀರ್ಪಿನ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಸಾಕ್ಷಿಗಳೇ ಅಲ್ಲದವರನ್ನ ಪ್ರಭಾವ ಬೀರಿ ಕೋರ್ಟ್ಗೆ ಹಾಜರುಪಡಿಸಿದ್ದಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಾಕ್ಷಿಗಳೇ ಅಲ್ಲದವರನ್ನ ಇಲ್ಲಿ ಕೋರ್ಟ್ಗೆ ಸಾಕ್ಷಿಗಳಾಗಿ ಹಾಜರುಪಡಿಸಿದ್ರು ಅಂತ ಹೇಳಿ ಇದಕ್ಕಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಸಿಬಿಐಗೆ. ಹೀಗೆ ಈ ಇಡೀ ಪ್ರಕರಣದಲ್ಲಿ ಅಂತಿಮವಾಗಿ ಅರವಿಂದ್ ಕೇಜ್ರಿವಾಲ್ ದೋಷಮುಕ್ತರಾಗಿ ಹೊರಬಂದಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಮೂಲಕವಾಗಿಯೇ ರಾಜಕೀಯದ ರಂಗಪ್ರವೇಶ ಮಾಡಿದಂತಹ ಕೇಜ್ರಿವಾಲ್ ಭ್ರಷ್ಟಾಚಾರದ ಕಾರಣಕ್ಕಾಗಿಯೇ ಜೈಲಿಗೆ ಹೋದರು ಅನ್ನುವಂತಹ ಅಪವಾದಕ್ಕೆ ಒಳಗಾಗಿದ್ರು. ಆದರೆ ಅಂತಿಮವಾಗಿ ಆ ಅಪವಾದಗಳಿಂದ, ಆ ಆರೋಪಗಳಿಂದ, ಆ ಆಪಾದನೆಗಳಿಂದ ಅವರು ಮುಕ್ತರಾಗಿದ್ದಾರೆ. ಹಾಗಿದ್ದರೂ ಸಿಬಿಐ ಇದನ್ನ ಮೇಲ್ಮನವಿ ಸಲ್ಲಿಸಬಹುದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆಗಲೂ ಕೇಜ್ರಿವಾಲ್ಗೆ ಖುಲಾಸೆ ಆಗುತ್ತಾ ಅಥವಾ ಶಿಕ್ಷೆ ಆಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ.